ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇವತ್ತಿನ ದಿನ ನಾನು ನಿಮ್ಮ ಜೊತೆ ಆರೋಗ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಓಕೆ, ಬನ್ನಿ. ಹಾಗಾದರೆ ಆರೋಗ್ಯವಾಗಿರಲು ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಇಷ್ಟ. ಆರೋಗ್ಯವಾಗಿರಲು ವ್ಯಾಯಾಮ ಮಾಡ್ತೀವಿ, ಡಯಟ್ ಮಾಡ್ತೀವಿ, ಹೌದಲ್ಲ? ಇಷ್ಟೆಲ್ಲ ಮಾಡಿದರೂ ಕೂಡ ನಾವು ಹೆಲ್ದಿಯಾಗಿರಲು ಸಾಧ್ಯ ಆಗೋದಿಲ್ಲ. ಯಾವಾಗಲೂ ಸ್ವಸ್ಥ ಇರಬೇಕಂದ್ರೆ ಇವತ್ತಿನ ದಿನ ಈ ಸೀಕ್ರೆಟನ್ನು ನಿಮ್ಮ ಹತ್ರ ಹಂಚ್ಕೊಳ್ತಿದ್ದೀನಿ. ಈ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ಸೀಕ್ರೆಟ್ದ ಹೆಸರೇ ಮೈಂಡ್ ಅಂತ ಹೇಳ್ಬೋದು. ನೋಡಿ, ಈ ಜಗತ್ತಿನಲ್ಲಿ ಏನೇ ಕೆಲಸಗಳು ಆದರೂ ಕೂಡ ಈ ಮೈಂಡ್ದಿಂದಲೇ ಅಂತ ಹೇಳ್ಬೋದು. ಅಂತಹ ಒಂದು ಮೈಂಡನ್ನು ಪಡೆದ ನಾವೆಲ್ಲರೂ ಧನ್ಯ ಅಂತಲೇ ಹೇಳ್ಬೋದು. ನಿಮ್ಮ ಮನಸ್ಸು ನಿಮ್ಮ ಶರೀರ ಜೊತೆ ತುಂಬ ಅಂಟಿಕೊಂಡಿದೆ, ಹೌದಾ? ಇವಾಗ ವಿಜ್ಞಾನಿಗಳು ಕೂಡ ತುಂಬ ಸಂಶೋಧನೆ ಮಾಡಿದ್ದಾರೆ. ಇವೆಲ್ಲ ಮನಸ್ಸಿನಿಂದ, ನಿಮ್ಮ ನೆಗೆಟಿವ್ ವಿಚಾರಗಳಿಂದ ನಿಮಗೆ ರೋಗಗಳು ಬರ್ತಾ ಇವೆ ಅಂತ ಹೇಳಿ ಸಂಶೋಧನೆ ಮಾಡಿದ್ದಾರೆ. ಆದರೆ ನಿಮ್ಮ ಬಾಡಿಯೊಳಗೆ ಯಾವುದೇ ರೀತಿಯ ತೊಂದರೆ ಇರದೇ ಇದ್ರೂ ಕೂಡ ನಿಮ್ಮ ಮನಸ್ಸುಗೆ ಆರಾಮ ಇಲ್ಲದ ಕಾರಣ ನಿಮ್ಮ ಶರೀರಕ್ಕೂ ಆರಾಮಿರೋದಿಲ್ಲ ಅಷ್ಟೇ. ಅದಕ್ಕಾಗಿ ಹೇಳ್ತಾರೆ ಮನ್ ದುರಸ್ತೋ ತಂದುರಸ್ತ್ ಅಂತ. ನಾನೊಂದು ಆರೋಗ್ಯದ ಬಗ್ಗೆ ಪುಸ್ತಕ ಓದಿದ್ದೆ. ಅದರಲ್ಲಿ ಎಲ್ಲ ಕಾಯಿಲೆಗಳ ಬಗ್ಗೆ ಅತ್ಯಂತ ಸರಾಗವಾಗಿ ಎಲ್ಲರಿಗೂ ತಿಳಿಯೋ ಹಾಗೆ ಯಾವ್ಯಾವ ಕಾಯಿಲೆಗಳಿಂದ ಯಾವ್ಯಾವ ರೀತಿ ಮನಸ್ಸು ಸ್ಥಿತಿಯನ್ನು ನಾವು ಹೊಂದಿರ್ತೀವಿ ಅಂತ ಏದಿಂದ ಜಡ್ಡುವರೆಗೂ ಕಾಯಿಲೆಗಳ ಹೆಸರುಗಳನ್ನು ತುಂಬ ಅಚ್ಚುಕಟ್ಟಾಗಿ ವಿವರಿಸಿದ್ದಾರೆ. ಇವಾಗಂತೂ ಹಾರ್ಟ್ ಪ್ರಾಬ್ಲಮ್ಗಳು ತುಂಬಾ ಇದೆ ಅಲ್ವಾ? ಇಲ್ಲಿ ಇನ್ನೊಂದು ಮುಖ್ಯ ವಿಚಾರ ಅಂದರೆ, ನಿಮ್ಮ ವಿಚಾರ ಬಹಳಷ್ಟು ಸೀರಿಯಸ್ ಆಗಿದ್ದರೆ, ನೀವು ತುಂಬ ಸಿಟ್ಟಿನವರಾಗಿದ್ದರೆ, ಭಾವನಾತ್ಮಕದವರಾಗಿದ್ದರೆ, ಸಣ್ಣ ಸಣ್ಣ ವಿಚಾರಗಳಿಗೂ ಬಹಳಷ್ಟು ತೊಂದರೆ ಪಡ್ತಿದ್ರೆ, ಆ ವಿಚಾರಗಳನ್ನು ಆಳವಾಗಿ ತಗೊಂಡ್ರೆ, ತುಂಬ ಇಂಥ ವಿಚಾರಗಳನ್ನು ನಿಮ್ಮನ್ನು ಆವರಿಸ್ಕೊಂಡ್ರೆ ಹೃದಯಕ್ಕೆ ತುಂಬ ತೊಂದರೆ ಆಗುವುದಂತೂ 100% ನಿಜ. ಬಹಳಷ್ಟು ದಿನ ಇದೇ ರೀತಿಯ ವಿಚಾರಗಳನ್ನು ಅಥವಾ ನೆಗೆಟಿವ್ ವಿಚಾರಗಳನ್ನು ಮುಂದುವರಿಸಿದ್ದೇ ಆದರೆ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ತುಂಬ ಹೆಚ್ಚಂತ ಹೇಳ್ಬೋದು. ಇಲ್ಲಿ ಕೆಲವೊಂದು ಕಾರ್ಯಾಗಾರಗಳಲ್ಲಿ ಈ ಹೆಲ್ತ್ ಇಶ್ಯೂ ಬಗ್ಗೆ ತುಂಬ ಚೆನ್ನಾಗಿ ಸಾಲ್ಯೂಷನ್ಗಳನ್ನು ಹೇಳ್ತಾರೆ. ಇಂಥ ಕಾರ್ಯಗಳಿಗೆ ನೀವು ಭೇಟಿಯಾಗ್ರಿ. ಇಲ್ಲಿ ಡಾಕ್ಟರ್ಸ್ಗಳು ಕೂಡ ಹೇಳ್ತಾರೆ, ಜನರಿಗೆ ಶರೀರದ ಸಮಸ್ಯೆಗಳು ಬರೋದು ಮನಸ್ಸಿನ ಮುಖಾಂತರ ಅಂತ. ಈ ನಕಾರಾತ್ಮಕ ಮನಸ್ಸಿನವರಿಗೆ ನಮ್ಮ ಯಾವ ಔಷಧಿಗಳಲ್ಲೂ ಒಂದು ಟ್ರೀಟ್ಮೆಂಟ್ ಕೊಡಲು ಸಾಧ್ಯ ಇಲ್ಲ ಅಂತ ಡಾಕ್ಟರ್ಸ್ಗಳು ಕೂಡ ಹೇಳ್ತಿದ್ದಾರೆ. ಇವಾಗಂತೂ ವೈದ್ಯರು ಈ ಟ್ಯಾಬ್ಲೆಟ್ಗಳನ್ನ ತೆಗೆದುಕೊಂಡು 2-3 ದಿನ ಯೋಗ ವ್ಯಾಯಾಮಗಳನ್ನು ಮಾಡಿ ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡಿ ಅಂತ ಹೇಳಿ ಕಳಿಸ್ತಿದ್ದಾರೆ. ಅಂದರೆ ಇಷ್ಟೆಲ್ಲ ಒಂದು ವಿವರಣೆ ಏನು ಹೇಳುತ್ತಪ್ಪ ಅಂತಂದರೆ, ಜೀವನದಲ್ಲಿ ಔಷಧಕ್ಕಿಂತ ಹೆಚ್ಚು ಖುಷಿಯಾಗಿರುವುದು ಮುಖ್ಯ. ಯಾವಾಗಲೂ ಪಾಸಿಟಿವ್ ವಿಚಾರ ಮಾಡುವುದು ಮುಖ್ಯ ಅಂತ ತಿಳಿಯುತ್ತೆ. ಇವಾಗಂತೂ ವರ್ಲ್ಡ್ ವೈಡ್ದವರು ಕೂಡ ದ ಲಾ ಫಾರ್ ಥೆರಪಿ ಅಂತ ಹೇಳಿ ಅಳವಡಿಸ್ಕೊಳ್ಳಿಕ್ಕೆ ಹೇಳಿದ್ದಾರೆ. ಈ ರೀತಿ ಯಾವಾಗಲೂ ಪಾಸಿಟಿವ್ ಆಗಿರೋದಕ್ಕೆ ನಮ್ಮ ವಿಚಾರಗಳನ್ನು ಮಾಡಿದರೆ ಯಾವಾಗಲೂ ಆರೋಗ್ಯವಾಗಿರ್ಬೋದು. ಅದರ ಜೊತೆಗೆ ಒಂದು ಆನಂದಮಯವಾದ ಜೀವನವನ್ನು ನಾವು ಮಾಡ್ಬೋದಂತ ಹೇಳ್ತಾ, ಇಷ್ಟೋ ತನಕ ನೀವು ಈ ವಿಡಿಯೋವನ್ನು ಕೇಳಿದಿರಿ ಅಂತಂದರೆ ನೀವು ಇನ್ನು ಮುಂದೆ ತುಂಬ ಆರೋಗ್ಯವಾಗಿರ್ತೀರ ಅಂತಲೇ ಅರ್ಥ.
ಧನ್ಯವಾದ.